ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇವತ್ತು ಸ್ಯಾಟರ್ಡೇ ಮಾರ್ನಿಂಗಿಂದ ನಾನು ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವಾಗ ನಮ್ಮ ಪಾಪು ಮತ್ತು ನಮ್ಮ ಚಂದನ ಒಂದು ಕಾರ್ನ್ಫ್ಲೇಕ್ಸ್ನ ತಿಂತಾ ಇದ್ದಾರೆ. ಸೊ ಇವಾಗ ನಮ್ಮ ಪಾಪುಗೆ ನಾನು ಬ್ರೇಕ್ಫಾಸ್ಟು ತಿನ್ನಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಅಂತಂದರೆ ಅವಳು ಡೈಲಿ ರಾಗಿ ಸರಿ ತಿಂತಾ ಇದ್ಲು, ಸ್ವಲ್ಪ ಚೇಂಜ್ ಇರಲಿ ಅಂತ ಅವಳಿಗೆ ಈ ಒಂದು ಡ್ರೈ ಫ್ರೂಟ್ಸ್ದು ಕಾರ್ನ್ಫ್ಲೇಕ್ಸ್ನ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಚಂದನೂ ಅದನ್ನೇ ತಿಂತಾ ಇದ್ದಾಳೆ. ಸೊ ನಾನು ಇವಾಗ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬರಬೇಕು ನಾನು. ಮತ್ತು ಇವತ್ತು ಸಾಯಂಕಾಲ ಸ್ವಲ್ಪ ಆಚೆ ಹೋಗೋದಿದೆ. ಆ್ಯಂಡ್ ನಾಳೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಟೆಂಪಲ್ ಹೋಗಬೇಕು ಅಂತ. ಯಾವ ಟೆಂಪಲ್ಲು ಅಂತ ನಾನು ನಿಮಗೆ ನಾಳೆ ನೆಕ್ಸ್ಟ್ ವಿಡಿಯೋನಲ್ಲಿ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆಲ್ಲ ಕೊನೆವರೆಗೂ ನೋಡಿ. ಹಾಯ್ ಹೇಳು. ಹಾಯ್ ಹಾಯ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾಯ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಆ್ಯಂಡ್ ನಮ್ಮ ಪಾಪುಗೆ ಇವಾಗ ಫುಡ್ನ ಪ್ರಿಪೇರ್ ಮಾಡಿದ್ದೀನಿ. ಸೊ ಸ್ವಲ್ಪ ಕ್ಯಾರೆಟ್ ಹಾಕಿ ಬೇಳೆ ಸಾರು ಮಾಡಿದ್ದೀನಿ, ಇವಾಗ ಅವಳಿಗೆ ತಿನ್ನಿಸ್ಬೇಕು. ಸೊ ಫ್ರೆಂಡ್ಸ್, ಮತ್ತೆ ನಾನು ನೈಟಿಂದ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆವಾಗಲೇ ನಾವು ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆಚೆ ಹೋಗೋದಕ್ಕಾಗಲಿಲ್ಲ. ಸೊ ನಾವು ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾಳೆ. ಸೊ ಅದಕ್ಕೆ ಸಿಂಪಲಾಗಿ ಒಂದು ಲೈಟಾಗಿ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡಿದ್ದೀವಿ. ಸೊ ಯಾವ ಒಂದು ಟೆಂಪಲ್ ಅಂತ ನೀವು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ ಯಾವ ಒಂದು ಟೆಂಪಲ್ ಹೋಗ್ತಾ ಇದ್ದೀವಿ ಅಂತ. ಸೊ ನಮ್ಮದೊಂದು ಹರಕೆ ಇತ್ತು. ಸೊ ಒಂದು ಹರಕೆ ತೀರ್ಸೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಸೊ ನಾವೇನೇನು ತೊಗೊಂಡಿದ್ದೀವಿ ಅಂತ ಇವಾಗ ತೋರಿಸ್ತೀನಿ ನಾನು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾಳೆ ತಲೆಗೆ ಸ್ನಾನ ಮಾಡಬೇಕು ಅಂತ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಬಿಟ್ಟಿದ್ದೀನಿ ನಾನು. ನಮ್ಮ ನೆತ್ತಿ ಸಿರಿದು ಆಯಿತು. ಇವತ್ತೇ ಅವಳಿಗೆ ಈವ್ನಿಂಗೆ ತಲೆಗೆ ಸ್ನಾನ ಮಾಡಿಸ್ಬಿಟ್ಟೆ. ನಾಳೆ ಬೆಳಗ್ಗೆನೇ ಹೋಗಬೇಕಾಗತ್ತೆ, ಹೊರಡಬೇಕಾಗತ್ತೆ ಅಂತ. ಬೆಳಗ್ಗೆ ಹೊತ್ತಾಗಲ್ಲ ಅಂತ. ಸೊ ಈವ್ನಿಂಗೆ ನಾನು ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೀನಿ. ನೋಡಿ, ನಿಮ್ಮ ಚಂದನ ಅವಳದು ಸ್ಕೂಲ್ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಬಿಟ್ಟಿದ್ದಾಳೆ. ಸೊ ತೋರ್ಸೋಣ. ಸೊ ಇದು ದೇವ್ರಿಗೆ ಅಂತ ಒಂದು ಸೀರೆನ ತೊಗೊಂಡಿರೋದು. ಆ್ಯಂಡ್ ಇದೊಂದು ಲಕ್ಷ್ಮಿ ಕಾಯಿನ್ನ ತೊಗೊಂಡಿದ್ದೀನಿ, ದೇವ್ರಿಗೆ ಕೊಡೋಕ್ಕೆ ಹರಕೆ ಇದೆ ನಮ್ಮದು. ಸೊ ಇದೊಂದು ಪಂಚೆನ ತೊಗೊಂಡಿದ್ದೀನಿ. ಇದೆಲ್ಲ ಫ್ಲಿಪ್ಕಾರ್ಟಲ್ಲೇ ನಾನು ಆರ್ಡ್ರ್ ಮಾಡ್ಕೊಂಡಿರೋದು. ಬಟ್ ಇದನ್ನೇನು ಓಪನ್ ಮಾಡಿ ತೋರಿಸೋದು ಬೇಕಾಗಿಲ್ಲ. ಸೊ ದೇವ್ರಿಗಲ್ವಾ ತೊಗೊಂಡಿರೋದು, ಸೊ ಅದಕ್ಕೋಸ್ಕರ ಏನು ತೋರಿಸಿಲ್ಲ. ಸೊ ಸಿಂಪಲ್ಲಾಗಿ ಇದಿಷ್ಟು ನಾನು ದೇವ್ರಿಗೆ ಅಂತ ತೊಗೊಂಡಿರೋದು. ಸೊ ಇದೊಂದು ಬೆಳ್ಳಿದು ಲಕ್ಷ್ಮಿ ಕಾಯಿನ್ನ ತೊಗೊಂಡಿದ್ದೀನಿ ದೇವ್ರಿಗೆ ಕೊಡೋಣ ಅಂತ. ನೋಡಿ, ಇದೊಂದು ಲಕ್ಷ್ಮಿ ಕಾಯಿನ್ ತೊಗೊಂಡಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ವಾರ ಇದೆ. ನೋಡಿ, ಇದೊಂದು ಇರು ಪುಟ, ಒಂದು ನಿಮಿಷ ಇರೋ, ಇದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಲಕ್ಷ್ಮಿ ಕಾಯಿನ್ನ ತೊಗೊಂಡಿದ್ದೀನಿ ಬೆಳ್ಳಿದು. ಸೊ ಇದಿಷ್ಟು ಮತ್ತು ಒಂದು ಸೀರೆ ಪಂಚೆನ ತೊಗೊಂಡಿದ್ದೀನಿ. ಸೊ ನಾನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋದಾಗ ನಾನು ಮತ್ತೆ ವಿಡಿಯೋನ ಮಾಡ್ತೀನಿ ಯಾವ ದೇವಸ್ಥಾನ ಅಂತ. ಯಾಕೆನಿತ್ತು ಸುಮ್ಮನೆ ಇರಬೇಕು, ಹಾಗೆಲ್ಲ ಮಾಡಬಾರ್ದು. ಅದು ಅಲ್ಲಿ ತಾತು ಕೊಡೋಕ್ಕೆ ದೇವಸ್ಥಾನಕ್ಕೆ ಅದೆಲ್ಲ ಕಿತ್ತಬಾರ್ದು. ನಾಳೆ ತಾತು ದೇವಸ್ಥಾನ ಹೋಗ್ಬೇಕಲ್ಲ, ಅದಕ್ಕೆ. ಸರಿನಾ? ನೀನು ಯಾಕೆ ಅಳ್ತಾ ಇರೋದು? ನೋಡಿ, ತಲೆ ಕೂಡ ನೆಟ್ಟಕ್ಕೆ ಬಾಚಿಲ್ಲ ನೀನು. ಫ್ರೆಂಡ್ಸ್, ಇದಿಷ್ಟೇ ನಾವು ತೊಗೊಂಡಿರೋದು. ಸೊ ನಮ್ಮದು ಹರಕೆ ಇತ್ತು. ಸೊ ಹೀಗಾಗಿ ಸುಮ್ಮನೆ ಇತ್ತು, ಹೀಗಾಗಿ ಹರಕೆಗೆ ಅಂತ ಇದನ್ನು ತೊಗೊಂಡಿದ್ದೀವಿ. ಸೊ ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ನೆಕ್ಸ್ಟ್ ಇನ್ನೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಅದ್ರ ಡೀಟೇಲ್ಸ್ನು ನಾನು ಕೊಡ್ತೀನಿ. ಸೊ ಇವತ್ತಿನ ಒಂದು ಸಿಂಪಲ್ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಾಯ್ ಹೇಳಲ್ಲ ನೀನು? ಏನಿತ್ತು ಸಿರಿ? ಬಾಯ್ ಹೇಳು. ಸರಿ, ನಾನು ಬಾಯ್ ಹೇಳ್ಬಿಡ್ಲಾ? ನೀನು ಬಾಯ್ ಹೇಳಲ್ವಾ ನೀನು? ಸೊ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Thank you for watching. Bye bye.